ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸಂಡೇ ಸ್ಪೆಷಲ್ ಪಾಲಕ್ ರೈಸ್ ಮಾಡತ್ತೇನೆ ನೋಡಿರಿ. ಸೂಪರ್ ಟೇಸ್ಟಿಯಾದಂಥ ಪಾಲಕ್ ರೈಸ್, ಆರೋಗ್ಯಕರವಾದಂಥ ರೈಸ್. ಒಂದು ಕಟ್ಟು ದೊಡ್ಡದು ಎಳೀದು ಪಾಲಕ್ ಸೊಪ್ಪು ತೊಗೊಂಡೀನಿ. ಸೋಸಿ ತೊಳ್ಕೊಂಡು ಅದನ್ನು ಒಂದು ಫ್ಯಾನ್ನಾಗ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಸ್ಮೂತ್ ಮಾಡೋಣ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಡುವಂಥ ಒಂದು ರೈಸ್ ನೋಡ್ರಿ ಇದು. ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ, ಮಧ್ಯಾಹ್ನ ಊಟಕ್ಕೆ, ಬೆಳಿಗ್ಗೆ ಟಿಫನ್ಗೆ, ಯಾವುದಕ್ಕಾದರೂ ಸೈ. ಇದನ್ನೀಗ ಒಂದು ಪ್ಲೇಟಿಗೆ ತಗೊಳ್ಳೋಣ. ಒಂದು ಮೀಡಿಯಮ್ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. 2 ಹೆಚ್ಚಿಟ್ಟನಿ. ಒಂದು ಫ್ರೈ ಮಾಡ್ಕೊತೀನಿ ರುಬ್ಬಾಕ, ಒಂದು ಒಗ್ಗರಣೆಗೆ ಹಾಕ್ತೀನಿ. ನೋಡಿರಿ, ಈ ಥರ ಪಾಲಕ್ ಸೊಪ್ಪನ್ನು ಫ್ರೈ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಆರಲಿ, ಈರುಳ್ಳಿನೂ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಲಿ. ಅದೇ ಪ್ಲೇಟಿಗೆ ತಕ್ಕೊಳ್ಳೋಣ. ಒಂದು ಟೊಮೆಟೊ ಹಣ್ಣಾದಂಥ ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಸೋಂಪು ಕಾಳು ಹಾಕೋಣ, ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಒಂದು ಏಲಕ್ಕಿ ಬಾಯಿ ಬಿಡಿಸಾಕನು, 2 ಲವಂಗ, ಅರ್ಧ ಇಂಚು ಚಕ್ಕಿ, ಇವನು ಫ್ರೈ ಮಾಡ್ಕೊಂಬಿಡೋಣ. ಇದ್ರಾಗ ಒಗ್ಗರಣೆಗೆ ಹಾಕೋದು ಬೇಡ, ಬಾಯಾಗ ಬರ್ತಾವೆ, ಮಕ್ಕಳಿಗೆ ಸರಿ ಆಗಲ್ಲ. ಇದನ್ನು ಅದೇ ಪ್ಲೇಟಿಗೆ ತಗೊಂಬಿಡೋಣ. ಆರಿದ ನಂತರ ಇದನ್ನ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಒಂದು ಹಿಡಿ ಕೊತ್ತಂಬರಿ ಅದ್ರೊಳಗೆ ಹಾಕಿ ಗ್ರೈಂಡ್ ಮಾಡಿಬಿಡೋಣ. ಈಗ ಕುಕ್ಕರ್ ಇಟ್ಟೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೀನಿ. ಒಂದು ಪಲಾವ್ ಎಲೆ ಹಾಕೋಣ. ಒಂದು ಅನಾನಸ್ ಹೂ ಹಾಕೋಣ. ಸ್ವಲ್ಪ ಜೀರಿಗೆ ಹಾಕೋಣ. ಇಷ್ಟೇ ಸಾಕು. ಫ್ರೆಶ್ ಆಗಿ ಕುಟ್ಟಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅದಕ್ಕೂ ಮುಂಚೆ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ. ಫ್ರೈ ಆಗಲಿ ಇವು. ಅಲ್ಲಲ್ಲೇ ಬಾಯಾಗ ಒಂದೊಂದು ಗೋಡಂಬಿ ದ್ರಾಕ್ಷಿ ಬಂದ್ರೆ ಮಕ್ಕಳಿಗೆ ಇಷ್ಟ ಆಗ್ತದೆ ಊಟ ಮಾಡೋಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲ್ಲಾಗಿ ಕುಟ್ಕೊಂಡೇನಿ ಫ್ರೆಶ್ ಅಂದು. ಈರುಳ್ಳಿ ಹಾಕೋಣೀಗ. 1 ಈರುಳ್ಳಿ ಗ್ರೈಂಡ್ ಮಾಡೋಕೆ ತೊಗೊಂಡಿದ್ದೆ, 1 ಇಲ್ಲಿ ಒಗ್ಗರಣೆಗೆ ಹಾಕ್ತಾನೆ. ಇದು ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆಗಲಿ. ಇದು ಫ್ರೈ ಆಗಿಂದ ಗ್ರೈಂಡ್ ಮಾಡ್ಕೊಂಡಂಥ ಪೇಸ್ಟ್ ಹಾಕೋಣ ಪಾಲಕದ್ದು. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ತೀನಿ. ಅದು ಮಸಾಲ ವೇಸ್ಟ್ ಆಗೋದು ಬೇಡ.
ಇದು ಚೆಂದಾಗಿ ಒಂದು ಸ್ವಲ್ಪ 2 ನಿಮಿಷ ಕುದೀಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿನ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಅರಿಶಿನ ಹಾಕಿ ಉಪ್ಪು ಅರಿಶಿನ ಹಾಕಿ ಖಾರ ಪುಡಿ ಹಾಕ್ತೀನಿ. ಈ ಟೈಮ್ನಾಗ ನೀವು ಒಣ ಖಾರ ಹಾಕ್ರಿ, ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಪಾಲಕ್ ಜೊತೆ ಬೇಯಿಸ್ಕೊಂಡು ರುಬ್ಬಕ್ಕೆ ಹಾಕ್ರಿ. ಎರಡರಾಗ ಒಂದು ಯಾವ್ದು ಹಾಕಿರೂ ನಡೀತದೆ. ಒಂದು ಸ್ವಲ್ಪ ಮಸಾಲ ಪುಡಿ ಮನೆಯೊಳಗಿಂದ 1/4 ಸ್ಪೂನ್, ಭಾಳ ಹಾಕೋದು ಬೇಡ. ಅತಿ ಮಸಾಲ ಆದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ತಿನ್ನೋಕ್ಕೂ ಚೆಂದಲ್ಲ. ಇದು ಚೆಂದಾಗಿ ಮಿಕ್ಸ್ ಮಾಡಿ ಪಳ ಅಂತ ಒಂದು 2 ನಿಮಿಷ ಕುದೀತು ಅಂದರೆ ಅಕ್ಕಿ ತೊಳೆದು ನೆನೆ ಇಟ್ಕೊಂಡಿದ್ದೆ ಒಂದು 10 ನಿಮಿಷ ಅಕ್ಕಿ ಹಾಕಿಬಿಡ್ತಾನೆ. ಒಂದು ಅಕ್ಕಿಗೆ 2 ನೀರು, ಸ್ವಲ್ಪ ಕೊತ್ತಂಬರಿ ಈಗ ಹಾಕ್ತೀನಿ. ಅಕ್ಕಿ ಹಾಕಿಂದ ಚೆಂದಾಗಿ ಮಿಕ್ಸ್ ಮಾಡಿ ಕುದಿ ಹತ್ತಿಂದ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ಹೊಡಿಸಿಬಿಟ್ರೆ ಮಸ್ತನ್ ಪಾಲಕ್ ರೈಸ್ ರೆಡಿ ಆಗ್ತದೆ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಎಷ್ಟು ಚಂದ ಗ್ರೀನಿ ಆಗೈತೆ ನೋಡಿರಿ. ಇವಾಗ 2 ಸೀಟಿಯಾಗಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆಂದಾಗಿತ್ತು. ಅನ್ನ ಬೆಂದಿರಬೇಕು, ಅಗಳು ಬಿಡಿ ಆಗಿರಬೇಕು. ಅದೇ ಥರ ಆಗೈತೆ ನೋಡಿರಿ. ಈಗ ಭಾಳ ಗಂಡಿರಬಾರ್ದು, ಯಾವಾಗಲೂ ಅನ್ನ ಬೆಂದಿರಬೇಕು, ಸ್ಮೂತ್ ಇರಬೇಕು, ಬಿಡಿ ಇರಬೇಕು ಅಗಳು. ಆ ಥರನ ಆಗೈತಿ. ಒಂದು ಅಕ್ಕಿಗೆ 2 ನೀರು ಹಾಕಿಬಿಟ್ರೆ ಇದೇ ಥರ ಆಗ್ತತಿ. ಸೂಪರಾಗಿ ಬಂದೈತಿ ಪಾಲಕ್ ರೈಸ್. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ, ಏನು ಸೂಪರಾಗಿ ಬಂದೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.